ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇವತ್ತು ಚಪಾತಿ ಜೊತೆ ಒಂದು ಬೆಂಡೆಕಾಯಿಯ ಫ್ರೈಯನ್ನು ಮಾಡ್ತಾಯಿದ್ದೀವಿ. ಮಸಾಲೆ ತುಂಬಾ ಚೆನ್ನಾಗಿರುತ್ತೆ. ಇದು ಸಪ್ರೇಟ್ ವಿಡಿಯೋನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ರೆಸಿಪಿ ಬೇಕಂದರೆ ಒಂದ್ಸಲ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡಿ. ಇದು ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಪನ್ನೀರ್ ಬಟರ್ ಮಸಾಲಾಗೆ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಮಾಡ್ಕೊಳ್ಳೋವಂಥದ್ದು. ಟೇಸ್ಟು ಕೂಡ ತುಂಬಾ ಸಿಮಿಲರ್ ಆಗಿರುತ್ತೆ. ಡಾಬಾನಲ್ಲೆಲ್ಲ ಸಿಗುತ್ತಲ್ಲ ಬೆಂಡಿ ಫ್ರೈ ಮಸಾಲ, ಸೇಮ್ ಅದೇನೆ. ಸೊ ಇದಕ್ಕೆ ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಸ್ಪೈಸಸ್ಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮ್ಯಾಟೊ ಎಲ್ಲ ಮೆತ್ತಗಾಗೋ ತನಕ. ಸೊ ಅದಾದಮೇಲೆ ಗ್ರೈಂಡ್ ಮಾಡ್ಕೊಳ್ಳೋವಂಥದ್ದು. ಇದಕ್ಕೆ ಗೋಡಂಬಿನ ಹಾಕ್ಕೊಳ್ಬೇಕು. ಗೋಡಂಬಿ ಹಾಕೋದ್ರಿಂದ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ನೀವು ಕ್ರೀಮ್ನ ಸಹ ಇದಕ್ಕೆ ಸೇರಿಸ್ಕೊಳ್ಬೋದು. ಫೈನಲ್ ಆಗಿ ಹಾಕುವಾಗ ಫ್ರೆಶ್ ಕ್ರೀಮ್ ಸಿಗುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಮನೆಯಲ್ಲೇ ಕೂಡ ರೆಡಿ ಮಾಡ್ಕೊಳ್ಬೋದು. ಹಾಲಿನ ಕೆನೆ ಇರುತ್ತಲ್ಲ, ಹಾಲಿನ ಕೆನೆನ ತೆಗೆದಿಟ್ಟಿರ್ತೀರ ಅಲ್ವಾ ಈ ಬೆಣ್ಣೆನ ಮಾಡೋದಕ್ಕೆಲ್ಲ. ಸೊ ಹಾಲಿನ ಕೆನೆನೇ ಸಪ್ರೇಟಾಗಿ ತೆಗೆದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ರೆ ಸೊ ಅದೇನೇ ಫ್ರೆಶ್ ಕ್ರೀಮ್ ರೀತಿಯಾಗಿ ಟೇಸ್ಟನ್ನು ಕೊಡುತ್ತೆ. ಸೊ ಇಲ್ಲಿ ನೋಡಿ ಬಾಣಲಿಗೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಬೆಣ್ಣೆ ಹಾಕಿದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಬೆಣ್ಣೆಗೆ ಎಷ್ಟು ಬೇಕು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡು ಈ ಗ್ರೈಂಡ್ ಮಾಡಿಟ್ಕೊಂಡಿರೋಂಥ ಎಲ್ಲ ಮಸಾಲೆನ ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆನಲ್ಲಿರೋಂಥ ಎಲ್ಲ ಒಂದು ಹಸಿ ವಾಸನೆ ಏನಿದೆ ಅದೆಲ್ಲ ಹೋಗಬೇಕು. ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡಿಟ್ಕೊಂಡಿರುವಂಥ ಬೆಂಡೆಕಾಯಿನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸ್ಕೊಂಡ್ರೆ ಬೆಂಡಿ ಫ್ರೈ ರೆಡಿ ಆಗುತ್ತೆ. ಇಲ್ಲಿ ನೋಡಿ ಬೆಳಗ್ಗೆನೇ ಮುದ್ದೆ ಸಾಂಬಾರು ಊಟ ರೆಡಿ ಆಗ್ತಾಯಿದೆ. ಅಮ್ಮ ಮಾಡಿದರು. ಸೊ ನಾವು ಹಸ್ಬೆಂಡ್ ಮನೆಗೆ ಹೊರಟಿದ್ವಿ. ಸೊ ಪಾಪುದು ವ್ಯಾಕ್ಸಿನೇಷನ್ ಕೂಡ ಇದೆ, ಅದಕ್ಕೋಸ್ಕರ. ಇಲ್ಲಿ ನೋಡಿ ಇಲ್ಲಿ ಪಾಪು ಕಸ ಗುಡಿಸ್ತೀನಿ ನಾನೇ ಅಂತ ಹೇಳಿ ಓಡಾಡ್ತಾ ಇದ್ದಾನೆ. ಮನೆ ಒಳಗಡೆ ಅಂತ ಹೇಳಿ ನಿಲ್ಕೊಳ್ಳೋದೇ ಇಲ್ಲ. ಇವಾಗ ಮನೆ ಆಚೆನಲ್ಲಿ ಕೆನಾಪಿ ಹತ್ರನೇ ಇರ್ತಾನೆ ಯಾವಾಗ್ಲೂ. ಇದು ನಮ್ಮ ಒಂದು ಮನೆ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಗಾರ್ಡನ್ ರೀತಿ ಎಲ್ಲ ಗಿಡಗಳನ್ನ ಬೆಳೆಸ್ತೀವಿ. ಸೊ ಅಲ್ಲಿ ಹಾಗಲಕಾಯಿ ಬಿಟ್ಟಿರೋವಂಥದ್ದು. ಸ್ಟಾರ್ಟಿಂಗು ಸ್ವಲ್ಪ ಮಳೆ ಬಂದಾಗೆಲ್ಲ ಈ ರೀತಿ ರೋಗ ಆಗಿಬಿಟ್ಟಿತ್ತು ಫುಲ್ಲು ಎಲ್ಲ ಕಾಯಿಗಳು. ಇವಾಗ ಬಿಡ್ತಾ ಇರೋವಂಥದ್ದು ಈ ರೀತಿ ನೋಡಿ ತುಂಬಾ ಚೆನ್ನಾಗಿದೆ. ಏನು ಒಂದು ಸ್ವಲ್ಪ ಕೂಡ ಯಾವುದೇ ಒಂದು ಇದಕ್ಕೆ ರೋಗ ಬಂದಿರಲಿಲ್ಲ. ಇದಕ್ಕೆ ಯಾವುದೇ ಔಷಧಿನ ಕೂಡ ಸ್ಪ್ರೇ ಮಾಡಿರಲಿಲ್ಲ. ಸೊ ಇವನ್ನೆಲ್ಲ ಕಿತ್ಕೊಂಡ್ವಿ ಊರಿಗೆ ಹೊರಡುವಾಗ. ನೋಡಿ ಇಲ್ಲಿ ನಾನು ಕಾರ್ ಡ್ರೈವ್ ಮಾಡ್ತೀನಿ, ತೆಗಿ ಕೈ ಅಂತ ಹೇಳ್ತಾ ಇದ್ದ ಅವ್ರ ಅಪ್ಪಂಗೆ. ಸೊ ಒಂದು ಸ್ವಲ್ಪ ಹೊತ್ತು ಅವನಿಗೆ ಬಿಡ್ತಿದ್ರು ಸ್ಟೇರಿಂಗನ್ನು. ಫುಲ್ಲು ಖುಷಿ ಆಗ್ತಿತ್ತು ಅವನಿಗೆ. ಮತ್ತೆ ಪದೇ ಅದನ್ನೇ ಕೇಳ್ತಾನೆ ರಿಪೀಟಾಗಿ ಅಂತ ಹೇಳಿ ನಾನು ಬೇಡ ಸಾಕು ಅಂತ ಹೇಳಿ ನಿಲ್ಲಿಸಿದೆ. ಯಾಕಂದರೆ ಅವನಿಗೆ ಏನು ಒಂದು ಸಲ ತೋರಿಸ್ತೀವೋ ಅದನ್ನೇ ಮತ್ತೆ ಕೇಳ್ತಾನೆ. ಇವನು ಅಂತ ಮನೆಯಿಂದ ಹೊರಟು ಬರ್ತಾ ಇದ್ದೀವಿ ಅಜ್ಜಿ ಮನೆಗೆ ಹೋಗೋದಕ್ಕೆ ಅಂತ ಹೇಳಿ. ಸೊ ನನ್ನ ಹತ್ರ ಬಂದ ಕುತ್ಕೋತೀನಿ ನನ್ನ ಹಸ್ಬೆಂಡ್ ಮನೆಗೆ. ಸೊ ಕಾರಲ್ಲಿ 1 ಸೆಕೆಂಡ್ ಕೂಡ ನನ್ನ ಜೊತೆ ಕೂತ್ಕೊಳ್ಳೋದಂತೆ. ನಾನು ಇಷ್ಟ ಇಲ್ಲ ಅಂತ ಹೇಳ್ತಾವನೆ. ಅಮ್ಮ ಬೇಕಾ ಚಿನ್ನು, ನಿಂಗೆ ಬೇಕಾ ಅಮ್ಮ ಬೇಕಾ? ವಿಡಿಯೋನೇ ನೋಡ್ತಾ ಇದ್ದಾನೆ ಅಷ್ಟೇನೆ. ಸೊ ಇವಾಗ ಗುಬ್ಬಿನಲ್ಲಿ ಸ್ವಲ್ಪ ಶಾಪಿಂಗ್ ಇದೆ. ಮಹಾಲಕ್ಷ್ಮಿ ಯಾವುದೋ ಒಂದು ಶಾಪು ಹೊಸದಾಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಅಲ್ಲೇನು ತೊಗೊಳ್ತೀನಿ ಅಂತ ಹೇಳಿ ವಿಡಿಯೋನಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಇದೇನೇ ಆ ಒಂದು ಸ್ಟೋರು, ಮಹಾಲಕ್ಷ್ಮಿ ಫ್ಯಾಷನ್ಸ್ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ತುಂಬ ವೆಸ್ಟರ್ನ್ ವೇರ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡ್ಬೋದು ಯಾವ ರೀತಿ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳಿ. ಇದು ಟಾಪ್ಸು, ಆವಾಸ ಟಾಪ್ಸು 1000ಗೆ 4 ಅಂತ ಹೇಳಿ ಆಫರಲ್ಲಿ ಕೊಡ್ತಾ ಇದ್ದಾರೆ. ಎಷ್ಟು ದಿನ ಇರುತ್ತೆ ಆಫರ್ ಅಂತ ನನಗೂ ಗೊತ್ತಿಲ್ಲ. ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು, ನಾನು ಕೂಡ ಚೆಕ್ ಮಾಡಿದೆ. ರೆಗ್ಯುಲರ್ ವೇರ್ಗೆ ತುಂಬಾ ಚೆನ್ನಾಗಿದೆ. ಒಂದು
4 ಟಾಪ್ಸ್ ಬರುತ್ತೆ 1000 ರುಪೀಸ್ಗೆ, ಅಂದರೆ ಒಂದು 250 ರುಪೀಸ್ ಒಂದು ಟಾಪ್ ಅಂತ ಆಯಿತು. ಸೊ ನೋಡಿ ಡಿಸೈನ್ಸು ಅಷ್ಟೇ, ಕಲೆಕ್ಷನ್ಸ್ ತುಂಬಾ ಇದು ವೆರೈಟಿ ಇತ್ತು. ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು 4 ಟಾಪ್ಸನ್ನು. ಸೊ ಇನ್ನೂ ತುಂಬ ಜಾಸ್ತಿ ಇದೆ. ಈ ಒಂದು ಡ್ರೆಸ್ಸನ್ನು ನಾನು ತೊಗೊಂಡಿದ್ದಂಥದ್ದು. ಇದರ ಪ್ರೈಸ್ ಬಂದು ವೈಟ್ ಕಲರ್ ಟಾಪು 950 ರುಪೀಸು. ನಾವು ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಪಾಪುಗೆ ವ್ಯಾಕ್ಸಿನೇಷನ್ ಕೊಡಿಸೋದಕ್ಕೆ ಬಂದ್ವಿ. ಇದು ಕುನ್ನಾಲ, ಚಿಕ್ಕ ಕುನ್ನಾಲ ಅಂತ ಹೇಳಿ ನಮ್ಮ ಒಂದು ಊರಿನ ಹೆಲ್ತ್ ಸೆಂಟರ್ ಇದೇನೆ. ನಾವು ಇಲ್ಲಿಗೆ ಬರಬೇಕಾಗುತ್ತೆ ತಾಯಿ ಕಾರ್ಡ್ ಮಾಡಿಸೋದಕ್ಕೆ ಆಗಲಿ ವ್ಯಾಕ್ಸಿನೇಷನ್ಸ್ಗೆ ಆಗಲಿ. ಸೊ ಇಲ್ಲಿ ವ್ಯಾಕ್ಸಿನ್ ಹಾಕೋದಿಲ್ಲ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿ ನಾನು ಲಾಸ್ಟಲ್ಲಿ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಒಂದು ತಾಯಿ ಕಾರ್ಡಿಗೆ ಡಾಕ್ಟರ್ ಸೈನ್ ಆಗಿರಲಿಲ್ಲ. ಸೊ ಅದನ್ನು ಕೂಡ ಹಾಕಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಇಲ್ಲಿ ಜಿ ಹೊಸಳ್ಳಿಗೆ ಬಂದ್ವಿ ನಾವು. ಇಲ್ಲಿ ಹೈಸ್ಕೂಲ್ನಲ್ಲಿ ವ್ಯಾಕ್ಸಿನೇಷನ್ನ ಇಲ್ಲಿ ಕೂಡ ಹಾಕ್ತಾಯಿದ್ರು ಸಿಸ್ಟರು. ಸೊ ಇಲ್ಲಿಗೆ ಬಂದು ಹಾಕಿಸ್ಕೊಂಡ್ವಿ. ಸೊ ಪಾಪು ವಿಟಮಿನ್ ಎ ಅನ್ನೋವಂಥದ್ದನ್ನು ಹಾಕಿದ್ರು ನೋಡಿ ಇಲ್ಲಿ. ಸೊ ಇದು ಕೂಡ ಇವನಿಗೆ ಫಸ್ಟ್ ಟೈಮ್ ಹಾಕ್ತಾ ಇರೋವಂಥದ್ದು. 9 ಮಂತ್ಸಲ್ಲೆಲ್ಲ ಹಾಕ್ತಾರೆ ಅಂತೆ, ಬಟ್ ನಾವು ಇದ್ದ ಹಾಸ್ಪಿಟಲ್ನಲ್ಲಿ ಹಾಕಿದ್ರೋ ಹೇಗೋ ಗೊತ್ತಿಲ್ಲ. ಬಟ್ ಇಲ್ಲಿ ಇವಾಗ 1.5 ವರ್ಷಕ್ಕೆ ಹಾಕಿದ್ರು. ಇವನಿಗೆ ತುಂಬಾ ಭಯ ಆಯಿತು. ಯಾಕಂದರೆ 4 ಇಂಜೆಕ್ಷನನ್ನು ಕೊಟ್ಟಿದ್ದಂಥದ್ದು, 2 ಸೈಡು ರೆಟ್ಟೆಗೆ ಮತ್ತು 2 ತೊಡೆಗೆ ಕೊಟ್ಟಿರೋವಂಥದ್ದು. ನಮ್ಮ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಯಾವ ರೀತಿ ಅಂದರೆ ಎಲ್ಲಾದರೂ ಒಟ್ಟಿಗೆ ಕೊಡ್ತಾಯಿದ್ರು, ಒಂದೇ ಒಂದು ಇಂಜೆಕ್ಷನ್ ಕೊಡ್ತಾಯಿದ್ರು. ಸೊ ಅದನ್ನೇ ತಡ್ಕೊಳ್ಳೋದಕ್ಕಾಗ್ತಾಯಿಲ್ಲ ಅವನಿಗೆ. 3 ಡೇಸ್ ಅಂತೂ ತುಂಬಾ ಜ್ವರ ಬಂದಿತ್ತು. ಇದು ನೋಡಿ ಜ್ವರ ಬಂದು ಇಮಿಡಿಯೇಟಾಗಿ ಅಲ್ಲಿಂದ ಬರ್ತಿದ್ದಂಗೆ ಮಲ್ಕೊಂಡಿದ್ದಾನೆ. ನಾವು ಪಾಪುಗೆ ವ್ಯಾಕ್ಸಿನೇಷನ್ನ ಮಾಡಿಸಿದ್ವಿ. ಸೊ ನಾವು ಕುನ್ನಾಲಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಮದು ಹೆಲ್ತ್ ಸೆಂಟರ್ ಇರೋದು ಅಲ್ಲಿನೇ, ಹಸ್ಬೆಂಡ್ ಮನೆಯಲ್ಲಿ. ಸೊ ಇವತ್ತು ಹಾಕ್ತೇವೆ ಇಂಜೆಕ್ಷನ್ ವ್ಯಾಕ್ಸಿನನ್ನು ಬನ್ನಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿದ್ವಿ. ಅವರು ಹಳೆ ರಿಪೋರ್ಟ್ಸ್ ಏನೂ ತೊಗೊಂಡೋಗಿರಲಿಲ್ಲ ಪಾಪುದು, ವ್ಯಾಕ್ಸಿನೇಷನ್ಸ್ ಹಾಕಿರೋವಂಥದ್ದು. ಸೊ ಮತ್ತೆ ಫೋಟೋಸ್ನ ಸೆಂಡ್ ಮಾಡಿಸ್ಕೊಂಡು ಅವರಿಗೆ ತೋರಿಸಿದ್ವಿ. 1.5 ವರ್ಷದ ಇಂಜೆಕ್ಷನನ್ನು ನಾವು ಹಾಕಿಸ್ಬೇಕಾಗಿತ್ತು. ಸೊ ಅದು JE ಅನ್ನೋದು ಇಂಜೆಕ್ಷನ್ ಅಂತೆ. ಸೊ ಅದನ್ನು 9 ಮಂತ್ಸ್ನಲ್ಲಿ ಬೇಬಿಗೆ ಹಾಕಿದರೆ ಮಾತ್ರ ಹಾಕೋದಕ್ಕಾಗುತ್ತೆ, ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ರು. ಸೊ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಅದನ್ನು ಹಾಕ್ಸಿರ್ಲಿಲ್ಲ, ಆ ಒಂದು ಇಂಜೆಕ್ಷನ್ ಅಲ್ಲಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವರು ಹಾಕೋದಿಲ್ಲ, ನಾವು ಆ ರೀತಿ ಹಾಕೋದಕ್ಕೆ ಬರೋದಿಲ್ಲ, ಒಂದು ಸಲ ಆಲ್ರೆಡಿ ಹಾಕಿದರೆ ಮಾತ್ರನೇ ಹಾಕೋದಕ್ಕಾಗೋದು ಅಂತ ಹೇಳಿ ನಮ್ಮನ್ನು ಕಳಿಸಿದ್ರು. ಸೊ ನಾವು ನಮ್ಮ ಸಿಸ್ಟರ್ ಏನಿದ್ದಾರೆ, ನಮ್ಮ ಒಂದು ಊರಿಗೆ ಇರ್ತಾರಲ್ಲ ಒಬ್ಬರು ಸಿಸ್ಟರ್, BB ಜಾನ್, ಅಂಗನವಾಡಿ ವರ್ಕರ್ಸ್, ಅವರಿಗೆ ಕಾಲ್ ಮಾಡಿ ಕೇಳಿದ್ವಿ. ಸೊ ಅವರು ಬನ್ನಿ ಇಲ್ಲಿ ನಮ್ಮ ಗುಬ್ಬಿ ಹೊಸಳ್ಳಿನಲ್ಲೇ ಹಾಕ್ತಾ ಇದ್ದೀವಿ ಇವತ್ತು ವ್ಯಾಕ್ಸಿನ್ಸು ಮಕ್ಕಳಿಗೆ, ಇಲ್ಲಿಗೆ ಬನ್ನಿ ನೀವು ಇಲ್ಲೇ ನೋಡೋಣ ಅಂತ ಹೇಳಿದ್ರು. ಸೊ ಅವರಿಗೆ ಕೂಡ ರಿಪೋರ್ಟ್ಸ್ ಎಲ್ಲ ತೋರಿಸ್ದೆ ಅವನಿಗೆ ವ್ಯಾಕ್ಸಿನ್ ಮಾಡಿಸಿರೋವಂಥದ್ದು ಹಳೇದು. ಸೊ ಅವ್ರೇನು ಹೇಳಿದ್ರು, ಹೌದು ಇದು ವ್ಯಾಕ್ಸಿನ್ನ JE ಅನ್ನೋ ವ್ಯಾಕ್ಸಿನ್ನ ಹಾಕ್ಸಿಲ್ಲ, ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಇದನ್ನು ಕೊಟ್ಟಿಲ್ಲ. ಸೊ ಇವಾಗ ಅದಕ್ಕೇ ಅವರು ಹಾಕಿಲ್ಲ ಅಂತ ಹೇಳಿದರು. ಅದು ಮೆದುಳು ಜ್ವರದ ಒಂದು ಇಂಜೆಕ್ಷನ್ ಅಂತೆ. ಸೊ ಅದು ಬೇಕೇ ಬೇಕು ಅಂತ ಹೇಳಿದ್ರು. ಅವರು ಒಂದು ಸ್ಟೇಟ್ ಲೆವೆಲಲ್ಲಿ ಅಂದರೆ ಈ ಥರ ಯಾವುದಾದ್ರೂ ಡೋಸೇಜಸ್ಸು ವ್ಯಾಕ್ಸಿನೇಷನ್ಸ್ ಮಿಸ್ ಆಗಿದ್ರೆ ಅವನ್ನ ಯಾವ ರೀತಿ ಹಾಕ್ಕೊಳ್ಬೋದು, ಯಾವಾಗ ಹಾಕ್ಕೊಳ್ಳುವಂಥದ್ದು ಅಂತ ಎಲ್ಲ ಟ್ರೈನಿಂಗ್ ಆಗಿರುವಂಥ ಸಿಸ್ಟರ್ ಅಂತೆ. ಸೊ ಹಾಗಾಗಿ ಅವರು ಇವಾಗ ಹಾಕ್ತೇನೆ ನಾನು ಇಂಜೆಕ್ಷನ್ನು, ಒಂದು ಇಂಜೆಕ್ಷನನ್ನು ವ್ಯಾಕ್ಸಿನ್ನ ಹಾಕಿದ್ರೆ ಅದು ಯೂಸ್ ಆಗೋದಿಲ್ಲ, 2 ಡೋಸೇಜಸ್ನ ಹಾಕಲೇಬೇಕು. ಸೊ ಇನ್ನು 2 ಮಂತ್ಸ್ ಬಿಟ್ಟು ನೀವು ಮತ್ತೆ ಒಂದು ಹಾಕಿಸ್ಬೇಕಾಗುತ್ತೆ ಅಂತ ಹೇಳಿದ್ರು. ನಾವು ನಮ್ಮ ಡಾಕ್ಟರ್ಗೆ ಕೂಡ ಕಾಲ್ ಮಾಡಿ ಕೇಳಿದ್ವಿ, ಅವರು ಓಕೆ ಅಂತ ಹೇಳಿದ್ರು. ಸೊ ಆಮೇಲೆ ಇಂಜೆಕ್ಷನ್ನ ಹಾಕಿಸ್ಕೊಂಡು ಬಂದ್ವಿ. ಅಂದರೆ 4 ಇಂಜೆಕ್ಷನ್ಸನ್ನು ಹಾಕಿದ್ದಂಥದ್ದು. ಇಲ್ಲಿ 2 ಸೈಡು ತೊಡೆಗೆ ಮತ್ತು 2 ಸೈಡು ರೆಟ್ಟೆಗೆ ಹಾಕಿದ್ರು. ಸೊ ಫಸ್ಟ್ ಟೈಮ್ ಪಾಪುಗೆ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ವ್ಯಾಕ್ಸಿನ್ ಹಾಕ್ಸಿರೋವಂಥದ್ದು. ಸೊ ಅವ್ನು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದ. ಎಷ್ಟು ಅಂತಂದರೆ ಫುಲ್ ಇನ್ ನೈಟೆಲ್ಲ ಜ್ವರ ಬಂದಿತ್ತು, 3 ಡೇಸ್ ಜ್ವರ ಕಂಟಿನ್ಯೂಸ್ ಆಗಿದೆ. ಈ ರೀತಿಯಾಗಿ ವ್ಯಾಕ್ಸಿನೇಷನ್ಸ್ನ ಹಾಕಿದ್ವಿ. ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಒಳ್ಳೆ ಸಪ್ಲೈಸ್ ಇದೆ, ಒಳ್ಳೆಯ ಒಂದು ಫೆಸಿಲಿಟೀಸ್ ಇದೆ. ಯಾರೆಲ್ಲ ಆ ವ್ಯಾಕ್ಸಿನ್ಸ್ನ ಮಕ್ಕಳಿಗೆ ಹಾಕಿಸ್ತಿರ್ತೀರ, ಪ್ರಿಮೆಚ್ಯೂರ್ ಆಗಿದ್ದರೆ ಕೂಡ ಒಂದು 9 ಮಂತ್ಸ್ ಆದ ನಂತರ ಕಂಪ್ಲೀಟಾಗಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲೇ ಹಾಕ್ಸೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.